ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾವಿವತ್ತು ಒಂದು ಗೃಹ ಪ್ರವೇಶ ಇದೆ, ನೆಲಮಂಗಲಕ್ಕೆ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ, ಇನ್ನೇನು ಹೊರಡ್ತಾ ಇದ್ದೀವಿ. 8:45 ಆಗಿದೆ ಟೈಮು. ಬನ್ನಿ. ಹಸ್ಬೆಂಡ್ ಹೀಗೆ ರೆಡಿಯಾಗಿದ್ದಾರೆ. ಸಮು ಆಲ್ರೆಡಿ ಹೋಗಿ ಕಾರಲ್ಲಿ ಕೂತ್ಬಿಟ್ಟಿದ್ದಾನೆ. ಅವನು ಬೇಗ ಎದ್ದು ಬೇಗ ರೆಡಿಯಾಗಿದ್ದ. ಹೊರಡಲ್ವಾ ಅಂತ ಹೊರಟಿದ್ದಾನೆ. ಈಗ ನಾವು ಹೊರಡ್ತಾ ಇದ್ದೀವಿ. ಹೋಗ್ತಾ ಏನೆಲ್ಲ ಮಾಡ್ತೀವಿ, ಇವತ್ತಿನ ಡೇ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ನಮ್ಮ ಡ್ರೆಸ್ ಕೂಡ ನಾನು ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಹಸ್ಬೆಂಡ್ ಬ್ಲೂ ಕಲರ್ ಶರ್ಟ್ ವೇರ್ ಮಾಡಿದ್ದಾರೆ. ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಹೋಗ್ತಾ ಅಪ್ಪ ಅಮ್ಮನ್ನ ಪಿಕ್ ಮಾಡಿ ಈಗ ಹೊರಟಿದ್ದೀವಿ. ನಾವು ಕುಣಿಗಲ್ ಹೈವೇ ಮೇಲೆ ನೆಲಮಂಗಲಕ್ಕೆ ಹೋಗ್ತಾ ಇರೋದು. ಈಗಾಗಲೇ ಹೇಳಿರೋ ಹಾಗೆ ನಾವು 5 ಜನ ಹೊರಟಿದ್ದೀವಿ. ಸಮುಗೆ ಆ್ಯಕ್ಚುಲಿ ಎಕ್ಸಾಮ್ ಇದೆ, ಮಧ್ಯ 4 days ಗ್ಯಾಪ್ ಇತ್ತು, ಹಾಗಾಗಿ ಓದ್ಕೋತಾನೆ ಅಂತ ಹೇಳಿ ಅವನು ಕೂಡ ಕರ್ಕೊಂಡು ಹೊರಟಿದ್ದೀವಿ. ನಾವು ನಾಗಮಂಗಲ ಬೆಲ್ಲೂರು ಕ್ರಾಸಿಂದ ಕುಣಿಗಲ್ ಹೈವೇಗೆ ಕನೆಕ್ಟ್ ಆಗಿದ್ದೀವಿ. ನಾವು ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇಗೆ ಹೋಗೋದಕ್ಕಿಂತ ಈ ರೂಟಲ್ಲಿ ಹೋಗೋದು ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಅಕ್ಕಪಕ್ಕ ಇರೋ ನೇಚರು, ಹಾಗೆಯೇ ನಾವು ಹೋಗ್ತಾ ದಾರಿಯಲ್ಲಿ ತುಂಬ ಹೋಟೆಲ್ಸ್ಗಳು ಸಿಗುತ್ತೆ. ಟಿಫನಿಗಾಗಲಿ, ಊಟಕ್ಕಾಗಲಿ, ನಾವು ರೆಸ್ಟ್ ರೂಮಿಗೆ ಹೋಗೋದಕ್ಕಾಗಲಿ ಹೋಟೆಲ್ಸ್ಗಳು ಸಿಗುತ್ತೆ. ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇಲಿ ಹೋದ್ರೆ ಯಾವುದು ಹೋಟೆಲ್ಸಿಗೂ ಹೋಗೋಕ್ಕಾಗಲ್ಲ. ಮತ್ತೆ ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇಲಿ ಈಗಾಗಲೇ ಹೇಳಿರೋ ಹಾಗೆ ಟೋಲ್ ಫೀಸು ತುಂಬಾನೇ ಜಾಸ್ತಿ ಇದೆ. ಮತ್ತೆ ನೈಸ್ ರೋಡ್ಗೂ ಕೂಡ ಕೊಡಬೇಕು. ನಾವು ಇಲ್ಲಿ ಕುಣಿಗಲ್ ಹೈವೇಗೆ ಬಂದಿರೋದ್ರಿಂದ ನಮಗೆ ಟೋಲ್ ಫೀಸ್ ತುಂಬಾನೇ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಆ ರೋಡನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಕಸಿನ್ ಅಕ್ಕ ಅವ್ರದ್ದು ಮನೆ ಗೃಹ ಪ್ರವೇಶಕ್ಕೆ ಬಂದಿದೀವಿ, ನೋಡಿದೀರಾ, ಅವರೇ ಅಕ್ಕ. ನಾವು ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಗೃಹ ಪ್ರವೇಶ ಸ್ಟಾರ್ಟ್ ಆಯಿತು. ಮನೆ ಹೊಗ್ಸೋ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಹಸುವನ್ನು ಮನೆ ಒಳಗಡೆ ಕರ್ಕೊಳ್ಳೋದು ಮತ್ತು ಹಾಲು ಉಗ್ಸೋದು ಇತ್ತು. ಹಸುವನ್ನ ಮನೆ ತುಂಬಿಸ್ಕೊಂಡ್ಮೇಲೆ ಹಾಲನ್ನ ಉಗ್ಸಿದ್ರು. ಹಾಲನ್ನ ಉಗ್ಸಿ ಸಕ್ಕರೆಯನ್ನ ಹಾಕ್ತಾರೆ, ಹಾಲು ಉಗ್ಸೋ ಶಾಸ್ತ್ರ ಅಂತ. ಅದಾದ್ಮೇಲೆ ಅವರ ಮನೆ ದೇವರ ಪೂಜೆಯನ್ನ ಮಾಡಿದ್ರು. ಈಶ್ವರ ಪಾರ್ವತಿ ದೇವರನ್ನ ಕೂರಿಸಿ ಪೂಜೆಯನ್ನ ಮಾಡಿದ್ರು. ಹಾಗೆ ನಿನ್ನೆ ಹೋಮಗಳನ್ನ ಮಾಡಿದ್ರು, ವಾಸ್ತು ಪೂಜೆ ಅದೆಲ್ಲ ಹಿಂದಿನ ದಿನ ಮಾಡಿದ್ರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ. ಊಟಕ್ಕೆ ಕೋಸಂಬರಿ, ಕಾನ್ ಕೋಸಂಬರಿ, ಸೊಪ್ಪು ಕಾಳಿಂದು ಪಲ್ಯ, ಮದ್ದೂರೊಡೆ, ಬೇಳೆ ಒಬ್ಬಟ್ಟು, ಪಾಯಸ, ಮಸಾಲೆ ದೋಸೆ, ಪಲಾವು, ಅನ್ನ ಸಾಂಬಾರು ಹೀಗೆ ಅಡುಗೆಯನ್ನು ಮಾಡಿಸಿದ್ರು. ಊಟ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತು ಊಟವನ್ನು ಮಾಡಿದ್ವಿ. ಊಟ ಮುಗಿಸ್ಕೊಂಡು ಮನೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಮನೆದು ವಿಡಿಯೋ ಕೂಡ ಮಾಡಿದ್ದೀನಿ. ಈ ಮನೆದು ಇನ್ನೊಂದು ವಿಶೇಷ ಅಂದರೆ ಕೇವಲ 100 ದಿನದಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ. ಹಾಗೆ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಒಂದು ಸಂಸಾರ ಇರೋದಕ್ಕೆ ಏನೆಲ್ಲ ಬೇಕು ಎಲ್ಲವೂ ಈ ಮನೆಯೊಳಗಿದೆ. ತುಂಬಾ ಚೆನ್ನಾಗಿ
ತುಂಬ ಕಡಿಮೆ ಖರ್ಚಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದೊಂದು ಮಾದರಿ ಮನೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಥರ ಪ್ಲ್ಯಾನಿಂಗಲ್ಲಿದ್ದರೆ ಈ ಮನೆಯನ್ನು ನೋಡಿ ಕೂಡ ನೀವು ಕೂಡ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೋದು. 11:30ರಲ್ಲಿ ಕಟ್ಟಿರೋ ಮನೆ ಇದು. ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟಿದ್ದಾರೆ. ಸ್ಟಾರ್ಟಿಂಗು ಎಂಟ್ರೆನ್ಸಲ್ಲೇ ಕಿಚನ್ನು ಹಾಗೆ ದೇವರ ಮನೆ ಬರುತ್ತೆ. ನೆಕ್ಸ್ಟು ಹಾಲ್ ಬರುತ್ತೆ. ಅದಾದಮೇಲೆ 2 ರೂಮ್ ಬರುತ್ತೆ. ಮಧ್ಯದಲ್ಲಿ ಬಾತ್ರೂಮನ್ನು ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮನ್ನು ಕೊಟ್ಟಿದ್ದಾರೆ. ನಾವು ಪೂಜೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರೋ ವಿಶ್ವಶಾಂತಿ ಆಶ್ರಮಕ್ಕೆ ಬಂದಿದ್ದೀವಿ. ನಾನು ಚಿಕ್ಕವಳಾಗಿದ್ದಾಗ ಒಂದು ಸಲ ಬಂದಿದ್ದೆ. ಅದಾದಮೇಲೆ ಹಸ್ಬೆಂಡು ಮಗ ಹಾಗೆ ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡು ಬರೋಣ, ಇಷ್ಟು ಹತ್ರ ಬಂದಿದ್ದೀವಲ್ಲ ಅಂತ 2-3 ಸತಿ ಬಂದಾಗ ಹೋಗೋಣ ಅಂತ ಮಿಸ್ ಆಗ್ತಿತ್ತು. ಈ ಸಲ ಹೋಗಿನೇ ಮನೆಗೆ ಹೋಗೋಣ ಅಂತ ಹೇಳ್ಕೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಆಶ್ರಮ ಇದೆ, ಹಾಗೆಯೇ ತುಂಬಾ ಪ್ರಶಾಂತವಾಗಿ ಇದೆ. ನೀವು ವಿಶ್ವಶಾಂತಿ ಆಶ್ರಮ ನೆಲಮಂಗಲ ಅಂತ ಕೊಟ್ಟರೆ ನಿಮಗೆ ನೀಟಾಗಿ ಲೊಕೇಶನ್ ತೋರಿಸುತ್ತೆ. ಮೇನ್ ರೋಡ್ ಪಕ್ಕದಲ್ಲೇ ಆಶ್ರಮ ಇದೆ. ಹಾಗೆ ಪಾರ್ಕಿಂಗ್ ಫೆಸಿಲಿಟಿ ತುಂಬಾನೇ ಚೆನ್ನಾಗಿದೆ. 2 ವೀಲರ್ಗೆ 10 ರೂಪೀಸ್ ಹಾಗೆ 4 ವೀಲರ್ಗೆ 20 ರೂಪೀಸ್ ಪಾರ್ಕಿಂಗ್ ಅನ್ನ ತಗೋತಾರೆ. ಸ್ವಲ್ಪ ಮುಂದೆ ಬಂದ್ರೆ ನಾವು ಸ್ಲಿಪ್ಪರನ್ನು ಬಿಡೋದಕ್ಕೆ ಸ್ಟ್ಯಾಂಡನ್ನು ಮಾಡಿದ್ದಾರೆ. ಹಾಗೆಯೇ ಈಗ ನೀವು ನೋಡ್ತಾ ಇರೋದು ಅಷ್ಟಲಕ್ಷ್ಮಿಯರ ದೇವಸ್ಥಾನ. ಅಷ್ಟಲಕ್ಷ್ಮಿಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆಯೇ ಈಗ ನೀವು ನೋಡ್ತಾ ಇರೋದು ಪಾಂಡುರಂಗ ವಿಠಲ ದೇವಸ್ಥಾನ. ಇನ್ನು ಮುಂದೆ ಹೋದರೆ ನೀವು ವಿಷ್ಣುವಿನ ವಿಶ್ವರೂಪವನ್ನು ದರ್ಶನ ಮಾಡ್ಬೋದು. ಅದಕ್ಕೆ ಪರ್ ಪರ್ಸನ್ 5 ರೂಪೀಸ್ ಟಿಕೆಟನ್ನು ತಗೋತಾರೆ. ಹಾಗೆ ಮೊಬೈಲ್ ಕ್ಯಾಮ್ರಾ ಆದರೆ 20 ರೂಪೀಸನ್ನು ಪೇ ಮಾಡಬೇಕು ಫೋಟೋ ವಿಡಿಯೋಸ್ ತೆಕ್ಕೊಳ್ಳೋದಕ್ಕೋಸ್ಕರ. ಹಾಗೆಯೇ ಹಿಂಗೆ ಮುಂದೆ ಬಂದರೆ ನಮಗೆ ಇಲ್ಲಿ ಪವಿತ್ರ ನದಿಗಳನ್ನು ಸೂಚಿಸೋ ಪ್ರತಿಮೆಗಳನ್ನು ಮಾಡಿದ್ದಾರೆ. ಗಂಗಾ, ಯಮುನಾ, ಗೋದಾವರಿ, ಸಿಂಧು, ಸರಸ್ವತಿ, ನರ್ಮದಾ, ಕಾವೇರಿಯ ನದಿಗಳ ಪ್ರತಿಮೆ ಥರ ಮಾಡಿದ್ದಾರೆ. ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾ ಇರೋ ಥರ ರಥದಲ್ಲಿ ಕೂತಿರೋ ಥರ ಪ್ರತಿಮೆಯನ್ನ ಮಾಡಿದ್ದಾರೆ. ಹಾಗೆ ಇದು ಒಂದು ಟೂರಿಸ್ಟ್ ಪ್ಲೇಸ್ ಥರನೂ ಇದೆ. ನೀವು ಡೇ ಔಟಿಂಗ್ ಥರನೂ ಪ್ಲ್ಯಾನ್ ಮಾಡ್ಬೋದು. ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ. ಹಾಗೆಯೇ ಇಲ್ಲಿ ತುಂಬಾ ಶಾಂತಿ ಮತ್ತು ಪ್ರಶಾಂತವಾಗಿ ಕೂಡ ಇದೆ. ನೋಡ್ತಾ ಇದ್ದೀರಾ ಹೇಗಿದೆ ಕುದುರೆಗಳನ್ನು, ಹಾಗೆ ಅರ್ಜುನ ಮತ್ತು ಕೃಷ್ಣನನ್ನು ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿಸಿದ್ದಾರೆ. ಹಾಗೆಯೇ ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಗಳು ಕೂಡ ನಡೆದಿದೆ. ಸುತ್ತ ಗ್ರೀನರಿಯ ಮಧ್ಯ ಇದನ್ನು ನೋಡೋದೇ ಒಂದು ಚೆನ್ನ. ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಅದ್ರ ಒಳಗಿಂದ ಹೋದರೆ ನಮಗೆ ವಿಷ್ಣುವಿನ ವಿಶ್ವರೂಪ ದರ್ಶನವನ್ನು ಮಾಡ್ಬೋದು. ಹಾಗೆ ಕೆಳಗಡೆ ಗಾಯತ್ರಿ ದೇವಿಯ ವಿಗ್ರಹ ಕೂಡ ಇದೆ. ಹಾಗೆಯೇ ಈ ಆಶ್ರಮಕ್ಕೆ ಬಂದರೆ ನೀವು ತುಂಬ ದೇವರುಗಳ ದರ್ಶನವನ್ನು ಮಾಡ್ಬೋದು. ಅಷ್ಟಲಕ್ಷ್ಮಿಯರು, ರಾಮ, ಆಂಜನೇಯ, ಚಾಮುಂಡೇಶ್ವರಿ, ವಿಠಲ ದೇವರನ್ನ, ಗಾಯತ್ರಿ ದೇವಿ ಹಾಗೆ ವಿಷ್ಣುವಿನ ವಿಶ್ವರೂಪವನ್ನು ನೋಡ್ಬೋದು. ನಾವು ಇಲ್ಲಿ ಮೇಲೆ ಬರ್ತಾ ಇದ್ದೀವಿ. ಮೇಲೆ ಹೋದರೆ ವಿಷ್ಣುವಿನ ವಿಶ್ವರೂಪವನ್ನು ನೋಡ್ಬೋದು. ತುಂಬಾ ಪ್ರಶಾಂತವಾಗಿದೆ. ಹಾಗೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿರೋದೇ ಒಂಥರ ಚೆನ್ನಾಗಿದೆ. ನಕ್ಷತ್ರ ರೀತಿಯಲ್ಲಿ ಮಾಡಿದ್ದಾರೆ. ಒಳಗಡೆ ನಾವು 5 ರೂಪೀಸ್ ಟಿಕೆಟ್ ತೊಗೊಂಡಿದ್ದೀವಲ್ಲ ಅದನ್ನು ತೋರಿಸಿದ್ರೆ ಒಳಗಡೆ ಎಂಟರ್ ಇದೆ. ಹೋಗ್ತಾ ಇದ್ದಂಗೆ ಅದನ್ನು ನೋಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ದೀರಾ. ಹಾಗೆಯೇ ತುಂಬಾ ಸೈಲೆಂಟಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಾನು ಬಿಲ್ಡಿಂಗನ್ನು ಹೇಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದೆ. ನೋಡ್ತಾ ಇದ್ದೀರಾ ಫುಲ್ಲು ಸುತ್ತ ಗ್ಲಾಸನ್ನು ಹಾಕಿ ಬೆಳಕು ಬೀಳೋ ಹಾಗೆ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕೆಳಗಡೆ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾ ಇರೋದನ್ನು ಕೂಡ ಇದೆ. ಗೋಡೆಗಳ ಸುತ್ತಲೂ ಭಗವದ್ಗೀತೆಯ ಶ್ಲೋಕಗಳನ್ನು ಹಾಕಿದ್ದಾರೆ.
ಈಗ ನೀವು ನೋಡ್ತಾ ಇರೋದು ಗಾಯತ್ರಿ ದೇವಿಯ ದೇವಸ್ಥಾನವನ್ನ. ಮೇಲೆ ವಿಷ್ಣುವಿನ ವಿಶ್ವರೂಪವನ್ನು ನೋಡಿಕೊಂಡು ಕೆಳಗಡೆ ಗಾಯತ್ರಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಬರ್ಬೋದು. ನಾವು ಮಧ್ಯಾಹ್ನದಲ್ಲಿ ಹೋಗಿದ್ದು 3:30ಗೆ ಹೋಗಿದ್ವಿ. ಇನ್ನೂ ಓಪನ್ ಇರಲಿಲ್ಲ. ವೆಯ್ಟ್ ಮಾಡಿ ಪುರೋಹಿತರು ಬಂದ ಮೇಲೆ ಓಪನ್ ಮಾಡಿ ಪೂಜೆನ ಮಾಡಿಕೊಟ್ರು. ಮಾಡಿಸ್ಕೊಂಡು ನಾವು ಬರ್ತೀವಿ. ಗಾಯತ್ರಿ ದೇವಿಯನ್ನು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ನಾವು ತುಂಬಾ ರೇರು ಗಾಯತ್ರಿ ದೇವಿಯ ದೇವಸ್ಥಾನವನ್ನು ನೋಡೋದು. ಹಾಗೆಯೇ ಇಲ್ಲಿ ದುರ್ಗಾದೇವಿಯ ದೇವಸ್ಥಾನ, ಚಾಮುಂಡೇಶ್ವರಿಯ ದೇವಸ್ಥಾನ ಕೂಡ ಇದೆ. ಅದನ್ನು ಕೂಡ ನೋಡಿಕೊಂಡು ನಾವು ನಮಸ್ಕಾರ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ತುಂಬಾ ಶಾಂತಿ ಹಾಗೆ ನೆಮ್ಮದಿಯಿಂದ ಇರ್ಬೋದು. ಪ್ರಶಾಂತವಾಗಿದೆ ಆಶ್ರಮ ಅಂತಲೇ ಹೇಳ್ಬೋದು. ಸುತ್ತಲೂ ದೇವಸ್ಥಾನಗಳಿದೆ, ದೇವರುಗಳಿದೆ. ಎಲ್ಲವನ್ನ ನೋಡಿಕೊಂಡು ನಾವು ಹೊರಡ್ತೀವಿ ಮೈಸೂರು ಕಡೆಗೆ. ಹಾಗೆ ಬರ್ತಾ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಉಡುಪಿ ರೆಸ್ಟೋರೆಂಟ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಔಟ್ಡೋರಲ್ಲಿ ಇತ್ತು, ಹಾಗಾಗಿ ಇಲ್ಲೇ ಟೀ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಹೋಟೆಲ್ ಒಳಗಡೆ ಕೂಡ ಸರ್ವಿಸ್ ಇದೆ. ನಾವು ಹೊರಗಡೆನೆ ಗಾಳಿ ಬೀಸುತ್ತೆ. ಹಾಗೆ ಪ್ಲೇ ಏರಿಯಾ ಕೂಡ ಇದೆ, ಮಕ್ಕಳು ಆಟ ಆಡಲಿಕ್ಕೆ. ಸಮೂನು ಸ್ವಲ್ಪ ಹೊತ್ತು ಆಟ ಆಡ್ದ. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಟೀ ಕುಡ್ಕೊಂಡು ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀವಿ. ಹಾಗೆಯೇ ಇಲ್ಲೊಂದು ಶಾಪ್ ಇತ್ತು. ಇಲ್ಲಿ ಕಬ್ಬಿಣದ ಅಡುಗೆ ಮಾಡೋ ಸಾಮಾನುಗಳು, ಹಾಗೆಯೇ ಹೋಮ್ ಡೆಕೋರೇಷನ್ ಐಟಮ್ಸ್ಗಳು, ಟಾಯ್ಸ್ಗಳು ಎಲ್ಲ ಕೂಡ ಇತ್ತು. ಹೋಟೆಲ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸಮು ಕೂಡ ಆಟ ಆಡ್ತಾ ಇದ್ದಾನೆ. ನಾವು ಟೀ ಕುಡಿದು ರಿಲ್ಯಾಕ್ಸ್ ಮಾಡಿ ಹೊರಡ್ತೀವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.